ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆಗಿ ಮಾರಿದ್ರೆ ಪ್ರಯೋಜನ ಇಲ್ಲ, ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಅಲ್ಲೇ ಇದ್ರದ್ದು ಮ್ಯಾಜಿಕ್ ಇರೋದು. ಸೊ ಏನೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಸೊ ಇದಕ್ಕೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಯುರೋಪ್, ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ ಎಲ್ಲ ಕಡೆ ತುಂಬ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಯಾಕೆ ಅಂತಂದರೆ ಇದನ್ನು ಪ್ರಪಂಚದ ಒಂದು ಅತ್ಯಂತ ಸೂಪರ್ ಫುಡ್ ಅಂತ ಆಲ್ರೆಡಿ ಹೆಸರು ಪಡ್ಕೊಂಡಿದೆ. ಇತ್ತೀಚೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋ ಕಾರಣ ಸೊ ಇದು ಎಲ್ಲ ಕಡೆ ಮಾರ್ಕೆಟ್ ಮಾಡ್ತಾಯಿದ್ದಾರೆ. ಬಟ್ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಇದ್ರ ಮಾರುಕಟ್ಟೆ ಎಷ್ಟು ದೊಡ್ಡದು ಗೊತ್ತಾ? 10 ಬಿಲಿಯನ್ಗಿಂತ ದೊಡ್ಡದು. ಇದು 2025 ರಿಸಲ್ಟ್ಸು. 2026ಅಲ್ಲಿ 12 ಬಿಲಿಯನ್ ದಾಟುತ್ತೆ ಅಂತ ಹೇಳಲಾಗ್ತದೆ. ಸೊ ಹೀಗೆ ಇದನ್ನು ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು ರೈತರು ಬೆಳೆದು ಮಾರಿದ್ರೆ ಸೊ ತುಂಬಾ ಲಾಭದಾಯಕವಾಗಿರುತ್ತೆ. ಬಟ್ ಮಾರ್ಕೆಟಿಂಗ್ ಹುಡ್ಕೋಬೇಕಷ್ಟೆ. ಸೊ ಏನೆಲ್ಲ ಮಾಡ್ಬೋದು ಈ ನುಗ್ಗೆಕಾಯಿ ಸೊಪ್ಪಿಂದ? ಸೊ ಬೇಸಿಕಲಿ ಇದನ್ನು ಹಸಿರು ಸೊಪ್ಪನ್ನ ಒಣಗಿಸಿ, ಅದನ್ನು ನೆರಳಲ್ಲಿ ಒಣಗಿಸಿ, ಅದನ್ನು ಪುಡಿ ಮಾರಾಟ ಮಾಡಿದ್ರೆ ನಿಮಗೆ ಅದು ಒಂದು ಒಳ್ಳೆ ಲಾಭದಾಯಕವಾದಂತಹ ಮೌಲ್ಯವರ್ಧಿತ ಉತ್ಪನ್ನ. ಇರೋದಿಲ್ಲ, ಆದರೆ ಈ ಪ್ರೋಟೀನಾಂಶ ಈ ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಇದೆ. ಅದೇ ರೀತಿ ನಾರಿನಾಂಶ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಸೊ ಎಲ್ಲರಲ್ಲೂ ಒಬೆಸಿಟಿ ಅಂದರೆ ಬೊಜ್ಜುತನ ಜಾಸ್ತಿ ಆಗಿದೆ. ಸೊ ಈ ನುಗ್ಗೆ ಸೊಪ್ಪಿನಲ್ಲಿರುವಂತಹ ನಾರಿನಾಂಶ ಸೇವನೆ ಮಾಡೋದ್ರಿಂದ ಆ ಬೊಜ್ಜಿನಾಂಶ ಕೂಡ ಕಮ್ಮಿ ಮಾಡ್ಬೋದು. ಅದೇ ರೀತಿ ಸಕ್ಕರೆ ಕಾಯಿಲೆ ಹಾಗೆ BP ಅಂತ ನಾವೇನು ಹೇಳ್ತೀವಿ ಸಾಕಷ್ಟು ಜನದಲ್ಲಿ ದಿನೇ ದಿನೇ ಹೆಚ್ಚಾಗ್ತಿದೆ. ಈ ನುಗ್ಗೆ ಸೊಪ್ಪಿನ ಸೇವನೆ ಮಾಡೋದ್ರಿಂದ ಈ BP ಕೂಡ ಕಮ್ಮಿ ಮಾಡ್ಬೋದು. ಅದೇ ರೀತಿ ಸಕ್ಕರೆ ಅಂಶ ಇದರಲ್ಲಿ ಹೈಪೋಗ್ಲೈಸಿಮಿಕ್ ಅಂತ ನಾವು ಹೇಳ್ತೀವಿ, ಆ ಅಂಶ ಇರೋದ್ರಿಂದ ಆ ಸಕ್ಕರೆ ಕಾಯಿಲೆಯನ್ನು ಕೂಡ ನಿಯಂತ್ರಣ ಮಾಡ್ಬೋದು. ಶ್ರೀ ಕೃಷ್ಣಮೂರ್ತಿ ಅಧ್ಯಕ್ಷರು, ಜಿಲ್ಲಾ SC ಮೋರ್ಚಾ. ಸಂಸದರಾದ ಶ್ರೀನಿವಾಸ ಪೂಜಾರಿ ಅವರು, ಮಾನ್ಯ ಶ್ರೀಯುತ ವಾದಿರಾಜರವರಿಗೆ ಕನಸಿನ ಕವನ್ ಇಂಡಸ್ಟ್ರಿಯನ್ನು ಕಟ್ಟಿ ಬೆಳೆಸಿದವರು, ತೀರಾ ಗ್ರಾಮೀಣ ಪ್ರದೇಶದಲ್ಲಿ ಕಲೆ ಹಿಡಿದವರು ಶ್ರೀಯುತ ಕುಮಾರ್ ದಾಸರವರು. ಈ ಮೂವರು ಪ್ರತಿಭೆಗಳು ಶ್ರೀನಿವಾಸ ಪೂಜಾರಿ ಅವರಿಗೆ ಸುಂದರ ಮಸ್ಕು. ಆಗಮಿಸಿದ ಎಲ್ಲ ಸಜ್ಜನ ಬಂಧುಗಳಿಗೆ ಪೂರಕವಾದ ಸಂಘಿ ಚಿಂತಕರು, ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಒಂದಿಷ್ಟು ಅನುಭವವನ್ನು ಪಡಿಬೇಕು, ಒಂದಷ್ಟು ವಿಚಾರಗಳ ವಿಮರ್ಶೆ ಆಗಬೇಕು, ಬೇರೆಯವರಿಂದ ಮಾರ್ಗದರ್ಶನ ಕೊಡಬೇಕು. ಎಂಥ ಉದ್ಯಮವನ್ನು ಸ್ಥಾಪನೆ ಮಾಡ್ತೇವೆ, ಅದಕ್ಕೆ ಯಾವ ರೀತಿ ಮಾರ್ಕೆಟಿಂಗ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ಆ ಬ್ಯಾಂಕಿಂಗ್ ಜೊತೆಯಲ್ಲಿ ಹಣಕಾಸು ವ್ಯವಸ್ಥೆಗಳಲ್ಲಿ ನಮ್ಮ ಶಕ್ತಿ ಏನು ಮತ್ತು ಆ ಉದ್ಯಮಕ್ಕೆ ಕೊಡುವಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಅಥವಾ ಬೇರೆ ಸಾಲ ಸಂಸ್ಥೆಗಳು ಯಾವ ರೀತಿ ಕೊಡ್ತೇವೆ ಅನ್ನೋದನ್ನು ಯೋಚನೆ ಮಾಡಿ ಈ ಉದ್ಯಮದಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಖಚಿತ ಆದ ನಂತರ ಅದಕ್ಕೆ ಕೈ ಇಕ್ಕಿದಾಗ ಸ್ವಲ್ಪ ಶ್ರಮವಹಿಸಿ ದುಡಿದವರಿಗೆ ಅನುಕೂಲ ಆದಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿವೆ. ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲುವ ಹಾಗೆ, ನಾವು ಇನ್ಯಾರನ್ನೋ ಅವಲಂಬಿಸದೆ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ನಾವೇ 4 ಜನರಿಗೆ ಕೆಲಸವನ್ನು, ಉದ್ಯೋಗವನ್ನು ಕೊಡುವ ಹಾಗೆ ನಾವು ಆಗಬೇಕು ಅನ್ನುವ ಆಶಯವನ್ನು ಇಟ್ಕೊಂಡು ಈ ಒಂದು ಬಹಳ ಅರ್ಥಗರ್ಭಿತವಾದ ಕಾರ್ಯ. ಈ ರೀತಿ ಬೆಂಬಲ
ನಿಂತಿದ್ದಾರೆ, ಅವರಿಗೂ ಸಹಿತ ಅಭಿನಂದನೆ ಹೇಳ್ತೇನೆ. ಹಾಗಾಗಿ ಈ ಕಾರ್ಯಕ್ರಮದ ಕೊನೆಯ ಉದ್ದೇಶ ಏನು ಕೇಳಿದರೆ, ಇಲ್ಲಿ ಬಂದಂಥ 4 ವಿದ್ಯಾರ್ಥಿಗಳು, ನಾ ಎಲ್ಲರನ್ನು ಅಂತ ಹೇಳೋದಿಲ್ಲ, 4 ಜನ ಆದರೂ ಎಸ್ ನಾನು ಉದ್ಯಮಶೀಲನಾಗಬೇಕು, ನನಗೆ ಉದ್ಯಮ ಮಾಡಬೇಕು, ಸಣ್ಣದಾಗಿ ಆದರೂ ಒಂದು 2 ಕೆಲಸಕ್ಕೆ ಹಾಕೋತೇನೆ, ದೊಡ್ಡದಾದರೆ 200 ಜನರನ್ನು ಕೆಲಸಕ್ಕೆ ಹಾಕೋತೇನೆ, ಕೊನೆಗೂ ಜೀವನದಲ್ಲಿ ನಾನು ಸ್ವಂತ ಉದ್ಯೋಗ ಮಾಡಬೇಕು, ಉದ್ಯಮ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದರೆ, ನಿಮ್ಮ ಹೃದಯದಲ್ಲಿ ಬಂದರೆ, ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಅವರ ನೇತೃತ್ವದಲ್ಲಿ ಜಿಲ್ಲೆಯ ಶಾಸಕರುಗಳು ಮತ್ತು ನಾವೆಲ್ಲ ಸೇರಿ ಇವತ್ತು ಈ ಪಾಸ್ಕಲ್ ಸೆಂಟರ್ನಲ್ಲಿ ಮನ್ ಕಿ ಬಾತ್ ನೇರ ವೀಕ್ಷಣೆಯನ್ನು ನೋಡಿದ್ದೇವೆ. ಇಲ್ಲಿ ನಮಗೆ ಈ ವಿಶೇಷವಾದ ಸಮಾಚಾರ ಏನಂತ ಹೇಳಿದ್ರೆ, ನಮಗೆ ಧರ್ಮಗುರುಗಳು ಬಿಷಪ್ರು ಬಂದು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ನೇರ ವೀಕ್ಷಣೆಯಲ್ಲಿ ಭಾಗವಹಿಸಿರುವುದು ನಮಗೆಲ್ಲರಿಗೆ ಸಂತಸ ತಂದಿದೆ. 3 ಕೋಟಿ ಜನಸಂಖ್ಯೆಯನ್ನ ನೋಡುವಂಥ ಈ ಮನ್ ಕಿ ಬಾತು ನಿಜವಾಗ್ಲೂ ಒಬ್ಬ ಸಾಮಾನ್ಯ ನಾಗರಿಕ ಭಾರತದವರು ನೋಡಬೇಕಾದಂಥ ಕಾರ್ಯಕ್ರಮ. ಏಕೆಂದರೆ ಅವರಿಗೆ ಬಹಳಷ್ಟು ಪ್ರೇರಣೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮ. ದೇಶದ ಬಗ್ಗೆ, ದೇಶದಲ್ಲಿ ನಡೀತಿರೋ ಪ್ರಗತಿಯ ಬಗ್ಗೆ, ಆವಿಷ್ಕಾರದ ಬಗ್ಗೆ, ಯುವ ಜನತೆಯ ಬಗ್ಗೆ, ಮಹಿಳೆಯರ ಬಗ್ಗೆ ಅದ್ಭುತವಾದಂಥ ಪರಿಕಲ್ಪನೆಯನ್ನು ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ಯಾವ ರೀತಿ ಅಂದರೆ ರಾಜಕೀಯ ರಹಿತವಾಗಿ 134ನೇ ಎಪಿಸೋಡ್ ಇಡೀ ದೇಶದ ಜನರನ್ನು ಬಡಿದೆಬ್ಬಿಸುವಂಥದ್ದು, ದೇಶ ಪ್ರೇಮ, ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಪರಿಸರ ಸಂರಕ್ಷಣೆ, ಸ್ವಚ್ಛ ಭಾರತ ಇರ್ಬೋದು, ಎಲ್ಲವನ್ನ ಮನ್ ಕಿ ಬಾತ್ನ ಮುಖಾಂತರ ನಮ್ಮ ನರೇಂದ್ರ ಮೋದಿಜಿಯವರು ಜನರಿಗೆ ಕಟ್ಟಕಡೆ ವ್ಯಕ್ತಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ನಮ್ಮ ದೇಶ ಮುನ್ನುಗ್ಗುತ್ತಿರುವಂಥ ಆರ್ಥಿಕತೆಯಲ್ಲಿ ಎಲ್ಲ ದಿಕ್ಕಲ್ಲೂ ಕೂಡ ಮುನ್ನುಗ್ಗುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಆ ಸಣ್ಣ ಪುಟ್ಟ ವಿಷಯಗಳು ಕೂಡ ಪ್ರಧಾನಮಂತ್ರಿಗಳು ಎಷ್ಟು ವಿಶೇಷವಾಗಿ ಅದನ್ನು ಕಾಣ್ತಾರೆ, ಅದನ್ನು ಬೇರೆಯವರಿಗೆ ಪ್ರೇರಣೆ ಆಗುವಂಥ ರೀತಿಯಲ್ಲಿ ಅದನ್ನು ಎತ್ತು ಹಿಡಿದು ನಮಗೆ ಅದು ಹೇಳ್ಕೊಡುವಂಥ ದೃಶ್ಯ ಮಾಧ್ಯಮ ಮುಖಾಂತರ ಅದನ್ನು ತೋರಿಸ್ಕೊಡುವಂಥ ಒಂದು ದೊಡ್ಡ ವಿಚಾರ ಅವ್ರು ಮಾಡ್ತಿದ್ದಾರೆ. ಹೊಸ ಯುಗದ ಬದುಕಿಗೆ ಯೋಗಿ ದೃಷ್ಟಿಯಲ್ಲಿ ಆಶಯದೊಂದಿಗೆ ತೆರೆದುಕೊಂಡಂಥ ನಮ್ಮ ಸಾಂಸ್ಕೃತಿಕವಾದಂಥ ಬದುಕು, ಸಾಮಾಜಿಕವಾದಂಥ ಬದುಕು, ಆಧ್ಯಾತ್ಮಿಕವಾದಂಥ ಬದುಕು, ಅದನ್ನು ಬಹುಶಃ ನರೇಂದ್ರ ಮೋದಿಯವರು ನಮಗೆ ಖುಷಿಯಾಗಿರ್ತಕ್ಕಂಥದ್ದು ಒಬ್ಬ ಆ ರಾಷ್ಟ್ರ ನಾಯಕ ಈ ನಾಡಿನ ಈ ಭಾರತದ ಸಣ್ಣ ವಿಚಾರವನ್ನು ಕೂಡ ಅದಕ್ಕೆ ಧ್ವನಿಗೂಡಿಸಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿ ರಾಷ್ಟ್ರಾಭಿಮಾನವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಬಹಳ ಸುಂದರವಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ವಿಚಾರ ಏನಂದರೆ, ಮನ್ ಕಿ ಬಾತ್ ಕಾರ್ಯಕ್ರಮವು ಇಡೀ ವಿಶ್ವದಲ್ಲೇ ಭಾರಿ ಒಂದು ಮೆಚ್ಚುಗೆ ಪಾತ್ರವಾಗಿದೆ. ಮತ್ತು ಇವತ್ತಿನ ಮನ್ ಕಿ ಬಾತಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಬಗ್ಗೆ, ನಮ್ಮ ಸೆಂಟರ್ನ ಬಗ್ಗೆ ಒಂದು ವಿಶೇಷವಾಗಿ ಒಂದು ಮಾತನಾಡಿದರು, ವಿಷಯವನ್ನು ಪ್ರಸ್ತಾವ ಮಾಡಿದ್ದಾರೆ ಮೋದಿಜಿಯವರು. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಧರ್ಮಗುರುಗಳು, ಭಗಿನಿಯರು ಹಾಗೂ ನಮ್ಮ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮೋದಿಜಿಯವರು ವಿವಿಧ ರಾಜ್ಯಗಳಲ್ಲಿ ನಡೆಯುವಂಥ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ನೀಡುವಂಥ ಮೋದಿಜಿಯವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿದೆ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ. ದಿವಸ ನಮಗೆ 4 MLAಗಳು ಹಾಗೂ MP ಅವರು ಮತ್ತು MLC ಅವರು ಬಂದಿದ್ದರು. ಅದರ ಜೊತೆಗೆ 10-12 ಧರ್ಮಗುರುಗಳು ಸಹ ಬಂದಿದ್ದರು, ಧರ್ಮ ಭಗಿನಿಯರು ಸಹ ಬಂದಿದ್ದರು. ಅದರ ಜೊತೆ ಸಾಧಾರಣ ಹೆಚ್ಚು ಕಮ್ಮಿ ಒಂದು 150 ಜನ ವೀಕ್ಷಣೆ ಮಾಡಿದ್ದಾರೆ. ಸೊ ಇನ್ನು ಮುಂದೆ ನಾವು ಮೋದಿಜಿಯವರು ಹೇಳಿದ ಮಾತನ್ನು ಅನುಸರಿಸ್ತೇವೆ. ಇನ್ನು ಮುಂದೆ ನಾವು ಒಳ್ಳೆ ಕೆಲಸವನ್ನು ಇವತ್ತು ನಾವು ಮನ್ ಕಿ ಬಾತಲ್ಲಿ ಏನು ನೋಡಿದ್ದೇವೆ ಅದನ್ನು ನಾವು ಆ ಕೆಲಸವನ್ನು ಮುಂದುವರಿಸ್ತೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ.
ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.